ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನನ್ನ ಅನಂತ ಪ್ರಣಾಮಗಳು. ನಮ್ಮ ನಟ ಭಯಂಕರ ಗಿಲ್ಲಿಯವರ ಪುಣ್ಯದಿಂದ ಕರ್ನಾಟಕದಲ್ಲಿ ಬಹಳಷ್ಟು ಜನ ಯೂಟ್ಯೂಬರ್ಸ್ಗಳು ಮಾನಿಟೈಸೇಷನ್ ಪಡೆದವರು ಸಿಕ್ಕಾಪಟ್ಟೆ ಸಬ್ಸ್ಕ್ರೈಬರ್ಗಳನ್ನು ಪಡೆದ್ರು. ಗಿಲ್ಲಿ ಅವರಿಂದ ಮೊದಲಿನಿಂದಲೂ ಹೆಸರನ್ನ ಜನಪ್ರಿಯತೆಯನ್ನ ಪಡಿತಾ ಇದ್ದಾರೆ, ಜನ ಪಡಿತಾ ಇದ್ದಾರೆ. ಆದ್ರ ಅದನ್ನ ಕೆಲವರು ಹೇಳ್ಕೊಳ್ಳಲ್ಲ. ಅವರನ್ನ ಹತ್ತಿರದಿಂದ ಬಲ್ಲವರು ಕೂಡ ಅವರಿಂದ ನನಗೊಂದ್ ಚೂರು ಹೆಲ್ಪ್ ಆಯ್ತು, ಅವರಿಂದ ನನಗೊಂದ್ ಸ್ವಲ್ಪ ಸಹಾಯ ಆಯ್ತು ಅನ್ನೋ ಮಾತನ್ನ ಇವತ್ತಿಗೂ ಹೇಳ್ತಾ ಇಲ್ಲ. ಅವರ ಜೊತೆ ಇದ್ದುಕೊಂಡು ಅವರಿಂದ ಹೆಸರನ್ನ ಪಡೆದಂತಹ ಕೆಲವರು ಬಿಗ್ ಬಾಸ್ಗಿಂತ ಮುಂಚೆನೂ ಆಯ್ತು, ಈಗ ಬಿಗ್ ಬಾಸ್ಗೆ ಬಂದ ನಂತರ ಕೂಡ ಕೆಲವರು ಅವರಿಂದ ಒಳ್ಳೆಯ ಹೆಸರನ್ನು ಪಡೆದ್ರು, ಕೀರ್ತಿಯನ್ನು ಪಡೆದ್ರು. ಆದ್ರೆ ಅಪ್ಪಿತಪ್ಪಿ ಎಲ್ಲೂ ಅವ್ರು ಬಾಯಿ ಬಿಡಂಗಿಲ್ಲ. ಗಿಲ್ಲಿ ಅವರಿಂದ ನಮಗೊಂಚೂರು ಸಹಾಯ ಆಯ್ತು, ಒಂದಷ್ಟು ಹೆಲ್ಪ್ ಆಯ್ತು, ಅವರಿಂದ ನನಗೆ ಬಹಳ ಚಲೋ ಆಯ್ತು ಅನ್ನೋ ಮಾತು ಇವತ್ತಿಗೂ ಕೆಲವರು ಬಾಯಿ ಒಳಗೆ ಬರ್ತಾ ಇಲ್ಲ. ಆದ್ರೆ ನಾನು ಅತ್ಯಂತ ನಮ್ರನಾಗಿ ಹೇಳ್ತೀನಿ, ನಾನು ಮೊದಲು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇದ್ದೆ. ಡಿಎಕ್ಷನ್ ಅನ್ನುವಂತಹ, ಅಂದ್ರೆ ಡಿಎಕ್ಷನ್ ಲಾಂಗ್ ಫಾರ್ಮ್ ಡ್ಯಾಕ್ಷನ್ ಅಂತ. ಡಿಎಕ್ಷನ್ ಅನ್ನುವಂತಹ ಒಂದು ದೊಡ್ಡ ಆರ್ಗ್ಯಾನಿಕ್ ಅಂಡ್ ಹೈಜೆನಿಕ್ ಹೆಲ್ತ್ ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತಕ್ಕಂತಹ ಕಂಪನಿ ಅದ. ಆ ಪ್ರಾಡಕ್ಟ್ ಗಳ ಬಗ್ಗೆ ಮತ್ತು ಹೆಲ್ತ್ ಬಗ್ಗೆ ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೆ. ಅದು 183 ರಾಷ್ಟ್ರಗಳಲ್ಲಿ ಸಿಗ್ತಕ್ಕಂತಹ ಪ್ರಾಡಕ್ಟ್. ಅದು ಬಹಳ ಅತಿ ಉತ್ಕೃಷ್ಟವಾದಂತಹ ಪ್ರಾಡಕ್ಟ್. ಇನ್ನು ಮುಂದಾದ್ರೂ ನಾ ಅದ್ರ ಬಗ್ಗೆನೇ ವಿಡಿಯೋಗಳನ್ನ ಮಾಡ್ತೀನಿ. ಆದ್ರೆ ಆ ವಿಡಿಯೋಗಳನ್ನ ಮಾಡುವಾಗ ನಾನು 1 ವರ್ಷ 9 ತಿಂಗಳ ವಿಡಿಯೋಗಳನ್ನ ಮಾಡಿದ್ರು ಕೂಡ ಕೇವಲ ನನಗ 380 ಸಬ್ಸ್ಕ್ರೈಬರ್ಸ್ ಇದ್ರು. ಒಂದು ವಿಡಿಯೋ ಮಾಡಿದ್ರೆ ಬಹಳ ಅಂದ್ರೆ 150 200 ಜನ ನೋಡ್ತಿದ್ರು ಅಷ್ಟೇ. ಆದ್ರೆ ಒಂದು ದಿನ ನನಗ ಈ ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂಥ ನಮ್ಮ ಗಿಲ್ಲಿ ಅವ್ರ ಬಗ್ಗೆ ಏನೋ ಒಂದು ನನ್ನ ಮನಸ್ಸಿನ ಮೇಲೆ ಬಹಳ ಆಳವಾದ ಪ್ರಭಾವ ಆಯಿತು. ನಾನು ಕೂಡ SSLC ಆದ ಮೇಲೆ 2 ವರ್ಷ ಬಿಜಾಪುರದಲ್ಲಿ ಗೌರ್ಮೆಂಟ್ ITI ಕಾಲೇಜ್ನಲ್ಲಿ ಫಿಟರ್ ಕೋರ್ಸ್ ನಲ್ಲಿ ITI ಮಾಡಿದೆ. ಗಿಲ್ಲಿ ಅವರು ಕೂಡ ITI ಮಾಡಿದ್ದಾರೆ. ಅವರು ಕೂಡ ಬಾಲ್ಯದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ಅಂದಾಗ ಅದು ನನ್ನ ಸ್ಟೋರಿನೇ ಅನಿಸ್ಬಿಡ್ತು ನನಗೆ. ನಾನು ಕೂಡ ಅಂತ ದೊಡ್ಡ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದವನಲ್ಲ. ಆದ್ರೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಇರ್ತಕ್ಕಂಥ ತಂದೆ ತಾಯಿಗಳಲ್ಲಿ ನಾನು ಜನ್ಮವನ್ನ ತಾಳಿದ್ರಿಂದ ಏನೋ ಒಂದಷ್ಟು ಜೀವನದಲ್ಲಿ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರೆ ನಮ್ಮ ಗಿಲ್ಲಿಯವರನ್ನು ನೋಡಿದಾಗ ನನಗೆ ಬಹಳ ಮನಸ್ಸಿಗೆ ನಾಟಿ ಬಿಟ್ರು. ಇಲ್ಲ, ಈ ಹುಡುಗ ಸಾಮಾನ್ಯನಲ್ಲ ಅಂತ ನನಗ ಅರ್ಥ ಆಗಿ ಹೋಗ್ಬಿಡ್ತು. ಹೀಗಾಗಿ ಈ ಬಗ್ಗೆ, ಈ ನಮ್ಮ ಗಿಲ್ಲಿಯವರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಲ್ಲ ಅಂತ ತಿಳ್ಕೊಂಡು ನಮ್ಮ ಗಿಲ್ಲಿ ನಟರು ಅಳಿಸಲು ಬಲ್ಲರು ಅನ್ನುವಂತಹ ಮೊಟ್ಟ ಮೊದಲನೇ ವಿಡಿಯೋ ಮಾಡಿದೆ. ಇವರು ನಗಿಸುವವರು, ಆದ್ರೆ ಇವರು ಅಳಿಸಲು ಬಲ್ಲರು ಅನ್ನುವಂತ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋ ಬಹಳ ಜನಪ್ರಿಯತೆಯನ್ನ ಪಡಿತು. ವೀಕ್ಷಕರು ಕೂಡ ಸಿಕ್ಕಾಪಟ್ಟಿ ಅದನ್ನ ನೋಡ್ಲಿಕ್ಕೆ ಆರಂಭ ಮಾಡಿದ್ರು, ಸ್ವೀಕಾರ ಮಾಡಿದ್ರು. ನನಗೆ ಖುಷಿ ಆಯ್ತು. ಅದೇ ಖುಷಿಯಲ್ಲಿ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತಹ ಮತ್ತು ನಮ್ಮ ಗಿಲ್ಲಿಯವರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಮಾಡ್ತಾ ಹೋದೆ. ಸಾಮಾನ್ಯವಾಗಿ ಗಿಲ್ಲಿಯವರು ಮತ್ತು ಕಾವ್ಯ ಅವರು ಒಳ್ಳೆಯ ಒಂದು ಸ್ಪರ್ಧೆಯನ್ನ ಕೊಡ್ತಾ ಇದ್ರು. ಅವರ ಕೆಲವು ಕಂಟೆಂಟ್ಗಳು ನನಗೆ ಬಹಳ ಇಷ್ಟ ಆಗಿತ್ತು. ನಮ್ ಗಿಲ್ಲಿಯವರು ಯಾವಾಗ್ಲೂ ಹಾಗೆ ಸುಮ್ಮನೆ ಕೂಡುವವರಲ್ಲ. ಅವರು 24/7 ಯಾವಾಗ್ಲೂ ಅವರು ಎಚ್ಚರವಾಗಿರ್ತಾರ. ಅವರಂತ ಎಚ್ಚರವಾಗಿರುವವ್ರನ್ನ ನಾನು ನೋಡೇ ಇಲ್ಲ. ಕೆಲವು ವಿಡಿಯೋಗಳಲ್ಲಿ ಅಥವಾ ಕೆಲವು ಸೀಸನ್ಗಳಲ್ಲಿ ಯಾವುದೋ ಒಂದು ಜೊತೆಗಾರ್ತಿ ಒಬ್ಬ ಹುಡುಗಿಯ ಜೊತೆ ಸಂಬಂಧ ಸಂಪರ್ಕ ಒಂದು ಗೆಳೆತನ ಆದ ತಕ್ಷಣ
ಮೈ ಮರೆತು ತಾವು ಯಾತಕ್ ಬಂದಿವ ಅನ್ನೋದನ್ನ ಮರ್ತು ಬಿಡ್ತಾರೆ ಕೆಲವರು. ನಮ್ ಗಿಲ್ಲಿಯವ್ರು ಹಾಗಲ್ಲ. ನಮ್ ಗಿಲ್ಲಿಯವ್ರಿಗೆ ಒಂದು ತಾಳ್ಮೆ, ತಮ್ಮನ್ನ ತಾವು ಕಂಟ್ರೋಲ್ ನಲ್ಲಿ ಇಟ್ಕೊಳ್ತಕ್ಕಂತ ಶಕ್ತಿ ಐತೆ ಅವರಿಗೆ. ಅವರು ಯಾವುದನ್ನು ಬಹಳ ಮನಸ್ಸಿನ ಮೇಲೆ ತಗೊಳ್ಳೋದಿಲ್ಲ. ಅವ್ರಿಗೆ ಗೊತ್ತಿದೆ ಈ ಜಗತ್ತು ಹೇಗಿದೆ ಅನ್ನೋದು ಗೊತ್ತಿದೆ ಅವರಿಗೆ. ಈ ಜಗತ್ತನ್ನ ಅತ್ಯಂತ ಹತ್ತಿರದಿಂದ ನೋಡಿದವರು ಅವರು. ಹೀಗಾಗಿ ಯಾವುದನ್ನು ಬಹಳ ತಲೆ ಕೆಡಿಸಿಕೊಳ್ಳುವಂತ ವ್ಯಕ್ತಿ ಅಲ್ಲ ಅವರು. ಹೀಗಾಗಿ ಅವರು ಒಳ್ಳೆಯ ಜನಪ್ರಿಯತೆಯನ್ನು ಪಡೆದ್ರು. ಅವರ ವಿಡಿಯೋಗಳನ್ನ ಮಾಡಿ ನಮ್ಮ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಕನಿಷ್ಠ ಒಂದು 50 ಯೂಟ್ಯೂಬ್ನವರು, ಕನಿಷ್ಠ ಒಂದು 50 ಚಿಕ್ಕ ಪುಟ್ಟ ಯೂಟ್ಯೂಬ್ ಮಾಡುವಂಥವ್ರು ತುಂಬಾ ಸಬ್ಸ್ಕ್ರೈಬರ್ಗಳನ್ನು ಪಡೆದ್ರು, ಫಾಲೋವರ್ಸ್ಗಳನ್ನು ಪಡೆದ್ರು. ಅದರಲ್ಲಿ ನಾನು ಒಬ್ಬ. ನನಗೀಗ 3136 ಸಬ್ಸ್ಕ್ರೈಬರ್ ಅದಾರ. ಇದು ನನ್ನ ಪಾಲಿಗೆ ಒಂದು ದೊಡ್ಡ ಸಾಧನೆ ಅಲ್ಲ. ಇದಕ್ಕಿಂತಲೂ ಒಳ್ಳೊಳ್ಳೆಯ ಸಾಧನೆಗಳನ್ನ ಮಾಡಿದಂತ ಯೂಟ್ಯೂಬರ್ಸ್ ಅದಾರ. ಬಟ್ ನನ್ನ ಪಾಲಿಗೆ ಇದು ಬಹಳ ದೊಡ್ಡದು. ಬರೀ 380 ಸಬ್ಸ್ಕ್ರೈಬರ್ ಇದ್ದಂತ ನಾನು ಇವತ್ತ 3133 ಸಬ್ಸ್ಕ್ರೈಬರ್ಗಳನ್ನ ಪಡೆದಿದ್ದೀನಿ. ಹಾಗೂ ನನ್ನ ವಿಡಿಯೋಗಳು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದು, ಅದರಲ್ಲಿ ಒಂದು ವಿಡಿಯೋ ಮೊದಲಿಗೆ ಮಾಡಿದಂತಹ ಅಳಿಸಲು ಬಲ್ಲರು ಅನ್ನುವಂತಹ ವಿಡಿಯೋ ಸುಮಾರು 63,000 ಜನ ನೋಡಿದ್ದಾರೆ. ನಾನು ಅದೇ ಬಹಳ ಅಂತ ತಿಳ್ಕೊಂಡಿದ್ದೆ. ಒಂದು ದಿವಸ ಅಕಸ್ಮಾತ್ ನನ್ನ ವಿಡಿಯೋಗಳನ್ನ ನಾನು ನೋಡ್ಬೇಕಂತ ತಿಳ್ಕೊಂಡು ನೋಡ್ತಾ ಹೋದಾಗ ದಾರಿ ತಪ್ಪಿದ ಮಗಳು ಕಾವ್ಯ ಅನ್ನುವಂತಹ ಒಂದು ವಿಡಿಯೋ ಇವತ್ತಿನ ದಿವಸ 1,01,000 ಮೇಲೆ ಜನಗಳು ನೋಡ್ತಾ ಇದ್ದಾರೆ. ನನಗಿದು ಬಹಳ ಖುಷಿ ವಿಷಯ. ನನ್ನ ವಿಡಿಯೋಗಳನ್ನ, ನನ್ನ ವಿಚಾರಗಳನ್ನ ಜನಗಳು ಇಷ್ಟೊಂದು ಇಷ್ಟಪಡ್ತಾರಲ್ಲ ಅನ್ನೋದು ನನಗೆ ಖುಷಿ ಅಲ್ಲ. ಇದೇನ್ ದೊಡ್ಡ ಸಂಖ್ಯೆ ಅಲ್ಲ. ಕೆಲವರಿಗೆ 10 ಲಕ್ಷ 20 ಲಕ್ಷ ನೋಡುವವರು ಅದಾರ. ಬಟ್ ನನ್ನ ಪಾಲಿಗೆ ಇದು ಬಹಳ ದೊಡ್ಡದು. ಇದಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ಗಿಲ್ಲಿಯವರು, ಮುಖ್ಯವಾಗಿ ಗಿಲ್ಲಿಯವರು. ಇನ್ನ ಅದ್ರ ಜೊತೆಗೆ ನಮ್ಮ ಕಾವ್ಯ ಅವರು ಬರ್ತಾರ, ರಕ್ಷಿತಾ ಅವ್ರು ಬರ್ತಾರ, ಎಲ್ರು ಬರ್ತಾರ. ನಾನು ಇಲ್ಲ ಅಂತ ಹೇಳಲ್ಲ. ಅವ್ರದ್ದು ಕೂಡ ನಮಗ ಸಪೋರ್ಟ್ ಆಗ್ಯದ, ಹೆಲ್ಪ್ ಆಗ್ಯದ. ಅವ್ರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ಬೇಕು. ಮುಖ್ಯವಾಗಿ ಗಿಲ್ಲಿ ಅವರು, ಆನಂತರ ಕಾವ್ಯ ಅವರು, ರಕ್ಷಿತಾ ಅವರು, ಇವರಿಗೆಲ್ಲ ನಾವು ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸಬೇಕು. ಇದರ ಜೊತೆಗೆ ಕಲರ್ಸ್ ಕನ್ನಡ ಟಿವಿ ಅವರಿಗೂ ಕೂಡ ನಾವು ಕೃತಜ್ಞತೆಯನ್ನ ಸಲ್ಲಿಸ್ಬೇಕು ಈ ಸಂದರ್ಭದಲ್ಲಿ. ಯಾಕಂದ್ರೆ ಈ ಅವಕಾಶ ಸಿಕ್ಕಿದ್ದೇ ಅವರಿಂದಲ್ವಾ. ಅದಕ್ಕೋಸ್ಕರ ಎಷ್ಟೋ ಜನ, ಸುಮಾರು ನನ್ನ ನಜರಿಗೆ ಬಂದಂಗ ಒಂದು 50 ಜನ ಯೂಟ್ಯೂಬರ್ಸು ಸಿಕ್ಕಾಪಟ್ಟಿ ಬೆಳೆದು ಬಿಟ್ರು. ಅದರಲ್ಲಿ ನಾನು ಒಬ್ಬ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ನಮ್ಮ ವಿಡಿಯೋಗಳನ್ನ ದಯವಿಟ್ಟು ನೋಡ್ರಿ, ನಮಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಂಡು ಹೋಗುನು ನಾವು ನೀವು ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್.